ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಈ 3 ವಿಷಯಗಳು ಯಾವುದೇ ಕಾರಣಕ್ಕೂ ನಿಜವಾಗಿ ತೀರುತ್ತವೆ. ಇದನ್ನು ಸ್ವತಃ ಬ್ರಹ್ಮನೇ ಬರೆದಿದ್ದಾನೆ. ನಿಮ್ಮ ಪ್ರತಿಯೊಂದು ಕನಸು ಈಡೇರುತ್ತದೆ. ಹೌದು ಸ್ನೇಹಿತರೆ, ಅತ್ಯಂತ ದೊಡ್ಡ ಶುಭ ಸುದ್ದಿ ಸಿಗಲಿದೆ. ಇಂದು ಒಂದು ವೇಳೆ ಈ 3 ವಿಷಯಗಳು ನಿಜವಾಗದಿದ್ದರೆ ನಾನು ನಿಮಗೆ 50 ಲಕ್ಷ ನಗದು ಬಹುಮಾನ ನೀಡುತ್ತೇನೆ. ಹೌದು ಸ್ನೇಹಿತರೆ, ನಾನು ತಮಾಷೆ ಮಾಡುತ್ತಿಲ್ಲ. ಇಂದಿನ ಈ ಭವಿಷ್ಯವಾಣಿಯನ್ನು ತಿಳಿದು ನಿಮಗೇನಾದರೂ ಆಶ್ಚರ್ಯವಾಗದಿದ್ದರೆ ಕೇಳಿ. ಇಂದಿನ ಈ ವಿಡಿಯೋ ನಿಮ್ಮ ನಿಖರವಾದ ರಾಶಿಫಲ ಎಲ್ಲರಿಗಿಂತ ಭಿನ್ನವಾಗಿದೆ. ಏಕೆಂದರೆ ಇದು ಯಾವುದೇ ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಇದು ನೇರವಾಗಿ ಭಗವಾನ್ ಭೋಲೆನಾಥ್ ಶಂಕರನ ಸಂದೇಶ ಎಂದು ಪರಿಗಣಿಸಲಾಗಿದೆ. ಹಾಗೂ ಗಮನವಿಟ್ಟು ಕೇಳಿ. ಇಂದು ನಾನು ನಿಮಗೆ ತಿಳಿಸಲು ಹೊರಟಿರುವ 3 ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆದೇ ತೀರುತ್ತವೆ ಎಂದು ಬರೆದಿಟ್ಟುಕೊಳ್ಳಿ. ಇಂತಹ ಸಂಕೇತವು ಶತಮಾನಗಳ ವರ್ಷಗಳ ನಂತರ ನಿಮ್ಮೆಲ್ಲರ ಜೀವನದಲ್ಲಿ ಬರುತ್ತದೆ. ನಾನು ಯಾವುದನ್ನು ನನ್ನ ಮನಸ್ಸಿನಿಂದ ಹೇಳುತ್ತಿಲ್ಲ. ಇದು ನಿಮ್ಮ ಬರೆಯಲಾದ ಭಾಗ್ಯವಾಗಿದೆ. ಇದನ್ನು ಸ್ವತಃ ಭೋಲೆನಾಥ್ ಮಹಾರಾಜರೇ ಬರೆದಿದ್ದಾರೆ. ಆದರೆ ತಡೆಯಿರಿ, ಅತ್ಯಂತ ದೊಡ್ಡ ವಿಷಯ ಇನ್ನೂ ಬಾಕಿ ಇದೆ. ಏನೆಂದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಹಠಾತ್ ಆಗಿ ವಿಚಿತ್ರ ಘಟನೆಗಳು ನಡೆಯಲು ಪ್ರಾರಂಭವಾಗಿವೆ. ಒಮ್ಮೆ ಕಾರಣವಿಲ್ಲದೆ ಅಸಮಾಧಾನ, ಮತ್ತು ಒಮ್ಮೆ ಕೆಲಸಗಳು ಆಗುತ್ತಾ ನಿಂತು ಹೋಗುವುದು, ಒಮ್ಮೆ ನಿಮ್ಮವರೇ ಬದಲಾಗುತ್ತಿರುವುದು ಕಂಡುಬರುವುದು, ಅಥವಾ ರಾತ್ರಿಯ ಸಮಯದಲ್ಲಿ ಪದೇ ಪದೇ ಭಗವಾನ್ ಶಿವನ ಹೆಸರು ಮನಸ್ಸಿನಲ್ಲಿ ಬರುವುದು. ಒಂದು ವೇಳೆ ಹೀಗಾಗುತ್ತಿದ್ದರೆ ಇದನ್ನು ಸಾಮಾನ್ಯವೆಂದು ತಿಳಿಯಬೇಡಿ. ಏಕೆಂದರೆ ಭೋಲೆನಾಥ್ ಎಂದಾದರೂ ಒಬ್ಬ ಭಕ್ತನ ಅದೃಷ್ಟವನ್ನು ಬದಲಾಯಿಸಲು ಹೊರಟಾಗ ಮೊದಲು ಅವನಿಗೆ ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ. ಮತ್ತು ಇಂದು ಅದೇ ಸಂಕೇತವು ನಿಮ್ಮ ಜೀವನವನ್ನು ಪ್ರವೇಶಿಸಿದೆ. ಆದರೆ ನೆನಪಿರಲಿ, ಒಂದು ವೇಳೆ ಇಂದಿನ ಈ ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡದಿದ್ದರೆ ಖಂಡಿತವಾಗಿಯೂ ಜೀವಮಾನವಿಡೀ ಮರೆಯಲಾಗದಂಥ ಪಶ್ಚಾತ್ತಾಪದ ಕೆಲಸಗಳನ್ನು ಮಾಡುತ್ತೀರಿ. ಏಕೆಂದರೆ ಇಂದು ಎದುರಾಗಲಿರುವ 3 ಸತ್ಯಗಳಲ್ಲಿ ಮೊದಲನೇ ಸತ್ಯವು ನಿಮ್ಮ ಹಣಕ್ಕೆ ಸಂಬಂಧಿಸಿದೆ, ಎರಡನೇ ಸತ್ಯವು ನಿಮ್ಮ ಶತ್ರುಗಳು ಮತ್ತು ಅದೃಷ್ಟಕ್ಕೆ ಸಂಬಂಧಿಸಿದೆ, ಹಾಗೂ ಮೂರನೇ ಸತ್ಯವು ಎಷ್ಟು ದೊಡ್ಡದಾಗಿದೆ ಎಂದರೆ ಕೇಳಿ ನಿಮಗೆ ಆಶ್ಚರ್ಯವಾಗಬಹುದು. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಬಿಡಬೇಡಿ. ಹಾಗಿದ್ದರೆ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಬೇಗ ನನ್ನ ಪ್ರೀತಿಯ ಭಕ್ತರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ತಪ್ಪದೆ ಬರೆಯಿರಿ. ಏಕೆಂದರೆ ಯಾವ ಭಕ್ತರು ಸತ್ಯವಾದ ಮನಸ್ಸಿನಿಂದ ಭೋಲೆನಾಥನ ಹೆಸರು ತೆಗೆದುಕೊಳ್ಳುತ್ತಾರೋ ಅವರ ಜೀವನದಲ್ಲಿ ತಡವಾದರೂ ಸರಿ ಪವಾಡ ಖಂಡಿತವಾಗಿಯೂ ನಡೆಯುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವುದೇ ತಡವಿಲ್ಲದೆ ಇಂದಿನ ಈ ನಿಖರ ರಾಶಿಫಲದ ಆರಂಭವನ್ನು ಮಾಡೋಣ ಮತ್ತು ತಿಳಿದುಕೊಳ್ಳೋಣ. ಕೊನೆಗೆ ಆ 3 ಸತ್ಯಗಳು ಯಾವುವು, ಅವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಬಿಡುತ್ತವೆ. ಈಗ ಇಲ್ಲಿ ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ. ಏಕೆಂದರೆ ನಾನು ಈಗ ಹೇಳಲು ಹೊರಟಿರುವ ಮಾತೆ ಕಳೆದ ಹಲವು ತಿಂಗಳುಗಳಿಂದ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸತ್ಯವಾಗಿದೆ. ಮತ್ತು ನೀವು ಸಹ ಇದನ್ನು ಅನುಭವಿಸಿರಬಹುದು. ಶ್ರಮ ಸಂಪೂರ್ಣವಾಗಿರುತ್ತದೆ, ಆದರೆ ಫಲಿತಾಂಶ ಅರ್ಧದಷ್ಟು ಸಿಗುತ್ತದೆ. ಹಣ ಬರುತ್ತದೆ, ಆದರೆ ಉಳಿಯುವುದಿಲ್ಲ. ಯಾವುದೇ ಕೆಲಸ ಪ್ರಾರಂಭವಾಗುವ ಮೊದಲು ಒಳ್ಳೆಯದೇ ಎನಿಸುತ್ತದೆ, ಆದರೆ ಕೊನೆಯ ಸಮಯದಲ್ಲಿ ಹಠಾತ್ ಆಗಿ ಅಡೆತಡೆ ಬರುತ್ತದೆ. ಮತ್ತು ಅತ್ಯಂತ ದೊಡ್ಡ ನೋವೆಂದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಮನುಷ್ಯನು ಸಹ ಮೆಲ್ಲನೆ ದೂರವಾಗುತ್ತಾ ಹೋದನು. ನಿಮ್ಮೊಂದಿಗೂ ಹೀಗೆ ಆಗುತ್ತಿದೆ. ಒಂದು ವೇಳೆ ಹೌದು ಎಂದಾದರೆ ನೆನಪಿನಲ್ಲಿಡಿ, ಇದು ಕೇವಲ ಸಾಮಾನ್ಯ ತೊಂದರೆಯಲ್ಲ. ಇದರ ಹಿಂದೆ ಒಂದು ಆಳವಾದ ಸಂಕೇತ ಅಡಗಿದೆ. ಏಕೆಂದರೆ ನಿಮ್ಮ ಮೇಲೆ ಕಳೆದ ಕೆಲವು ಸಮಯದಿಂದ ಗ್ರಹಗಳ ಇಂಥ ಪ್ರಭಾವ ನಡೆಯುತ್ತಿತ್ತು. ಅದು ನಿಮ್ಮ ಶಕ್ತಿಯನ್ನು ಒಳಗಿನಿಂದ ದುರ್ಬಲಗೊಳಿಸಿತು. ಆದರೆ ಸಣ್ಣ ಪುಟ್ಟ ವಿಷಯಗಳಿಗೂ ಮನಸ್ಸು ಮುರಿಯತೊಡಗಿತು. ರಾತ್ರಿಯಲ್ಲಿ ಚಿಂತೆ ಹೆಚ್ಚಾಗತೊಡಗಿತು ಮತ್ತು ಹಲವು ಬಾರಿ ಹೀಗೂ ಅನಿಸಿರಬಹುದು, ಕೊನೆಗೂ ದೇವರು ನನ್ನ ಮಾತನ್ನು ಏಕೆ ಕೇಳುತ್ತಿಲ್ಲ. ಆದರೆ ತಡೆಯಿರಿ, ಇಲ್ಲೇ ಅತ್ಯಂತ ದೊಡ್ಡ ರಹಸ್ಯ ಅಡಗಿದೆ. ಭೋಲೆನಾಥನು ನಿಮ್ಮನ್ನು ತೊರೆದು ಹೋಗಿಲ್ಲ, ಬದಲಾಗಿ ಅವನು ನಿಮ್ಮನ್ನು ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದನು. ಏಕೆಂದರೆ ಯಾವ ಮನುಷ್ಯನ ಅದೃಷ್ಟದಲ್ಲಿ ದೊಡ್ಡ ಬದಲಾವಣೆ ಬರೆಯಲಾಗಿದೆಯೋ ಅವನ ಜೀವನದಲ್ಲಿ ಮೊದಲ ಹೋರಾಟ ಖಂಡಿತವಾಗಿಯೂ ಬರುತ್ತದೆ. ಮತ್ತು ನಿಮ್ಮ ಜೀವನದಲ್ಲಿ ಈಗ ಅದೇ ಹೋರಾಟವು ಮುಕ್ತಾಯದತ್ತ ಸಾಗುತ್ತಿದೆ. ಆದರೆ ನೆನಪಿನಲ್ಲಿಡಿ, ಇಲ್ಲಿ ಜನರು ಮಾಡುವ ಅತ್ಯಂತ ದೊಡ್ಡ ತಪ್ಪು ಏನೆಂದರೆ ಸಂಕೇತ ಸಿಕ್ಕ ನಂತರವೂ ಭಯದಲ್ಲೇ ಜೀವಿಸುತ್ತಾರೆ. ಮತ್ತು ಭಯವು ಮನುಷ್ಯನ ಅದೃಷ್ಟವನ್ನು ಅತ್ಯಂತ ದುರ್ಬಲಗೊಳಿಸಿಬಿಡುತ್ತದೆ. ಆದ್ದರಿಂದ ಇಂದಿನ ಒಂದು ಮಾತನ್ನು ಗಂಟು ಕಟ್ಟಿಕೊಳ್ಳಿ, ಕಳೆದು ಹೋದದ್ದನ್ನು ಹಿಡಿದುಕೊಂಡು ಕುಳಿತುಕೊಳ್ಳಬೇಡಿ. ಏಕೆಂದರೆ ಬರುವ ದಿನಗಳಲ್ಲಿ ಏನಾಗಲಿದೆಯೋ ಅದು ನಿಮ್ಮ ಹಳೆಯ ಕಷ್ಟಗಳಿಂದ ಬಹಳ ದೊಡ್ಡದಾಗಿರಲಿದೆ. ಆದರೆ ಇನ್ನೂ ಹಲವು ವಿಷಯ ಬಾಕಿ ಇದೆ. ಏಕೆಂದರೆ ಮುಂದಿನ ಸಂಕೇತವು ನೇರವಾಗಿ ನಿಮ್ಮ ಭಾಗ್ಯ ಮತ್ತು ಹಣಕ್ಕೆ ಸಂಬಂಧಿಸಿದೆ. ಹಾಗೂ ಒಂದು ವೇಳೆ ಈ ಸಂಕೇತವು ನಿಮಗೆ ಕಾಣತೊಡಗಿದರೆ
ಸಮಯ ಬದಲಾಗಿದೆ ಎಂದುಕೊಳ್ಳಿ. ಈಗ ಮುಂದೆ ನಾನು ಏನು ಹೇಳಲು ಹೊರಟಿದ್ದೇನೋ ಅದನ್ನು ಅತ್ಯಂತ ಗಮನವಿಟ್ಟು ಕೇಳಿ ಸ್ನೇಹಿತರೆ, ಏಕೆಂದರೆ ಇವೇ ಆ 3 ಸಂಕೇತಗಳು. ಇವು ನಿಮ್ಮ ಜೀವನದಲ್ಲಿ ಅತ್ಯಂತ ಶೀಘ್ರದಲ್ಲೇ ಕಾಣಿಸಿಕೊಳ್ಳಲಿವೆ ಮತ್ತು ಇವುಗಳಲ್ಲಿ ಒಂದು ವಿಷಯವು ನಿಮ್ಮೊಂದಿಗೆ ಸಂಭವಿಸಿದರೆ ಭೋಲೆನಾಥನ ಕೃಪೆ ಪ್ರಾರಂಭವಾಗಿದೆ ಎಂದು ತಿಳಿದುಕೊಳ್ಳಿ. ಮೊದಲನೇ ಸತ್ಯ, ಹಠಾತ್ ಆಗಿ ನಿಂತು ಹೋದ ಕೆಲಸ ನಡೆಯಲು ಪ್ರಾರಂಭವಾಗುತ್ತದೆ. ಯಾವ ಕೆಲಸದ ಬಗ್ಗೆ ನೀವು ಪದೇ ಪದೇ ಚಿಂತಿತರಾಗಿದ್ದೀರೋ ಅಲ್ಲಿ ಪ್ರತಿ ಬಾರಿಯೂ ಯಾವುದಾದರೂ ಒಂದು ಅಡೆತಡೆ ಬರುತ್ತಿತ್ತು. ಅಲ್ಲಿಂದಲೇ ಹಠಾತ್ ಆಗಿ ಹಾದಿ ತೆರೆದುಕೊಳ್ಳಲು ಪ್ರಾರಂಭವಾಗುತ್ತದೆ. ಮತ್ತು ಆಶ್ಚರ್ಯದ ವಿಷಯ ಏನೆಂದರೆ, ಯಾವ ಮನುಷ್ಯನು ಎಂದಿಗೂ ನಿಮಗೆ ಸಾಥ್ ನೀಡಿರಲಿಲ್ಲವೋ ಅದೇ ಮನುಷ್ಯನು ಸಹಾಯಕ್ಕೆ ಮುಂದೆ ಬರುತ್ತಾನೆ. ಆದರೆ ತಡೆಯಿರಿ, ಎರಡನೇ ಸತ್ಯವು ಇದಕ್ಕಿಂತಲೂ ದೊಡ್ಡದಾಗಿದೆ. ನಿಮ್ಮ ಮನೆಯಲ್ಲಿ ಹಣಕ್ಕೆ ಸಂಬಂಧಿಸಿದ ಬದಲಾವಣೆ ಬರಲಿದೆ. ಹೌದು ಸ್ನೇಹಿತರೆ, ನಿಂತು ಹೋದ ಹಣ ಮರಳಿ ಸಿಗುತ್ತದೆ ಅಥವಾ ಹಠಾತ್ ಆಗಿ ಗಳಿಕೆಯ ಹೊಸ ಹಾದಿ ತೆರೆಯುತ್ತದೆ. ಹಲವು ಬಾರಿ ಇಂಥ ಅವಕಾಶ ಸಿಗಲಿದೆ. ಅದರ ಕಲ್ಪನೆಯನ್ನು ಅವರು ಮಾಡಿರುವುದಿಲ್ಲ. ಆದರೆ ಅಲ್ಲೊಂದು ಮಾತನ್ನು ನೆನಪಿಡಿ, ಹೀಗೆ ಹಣ ಬರಲು ಪ್ರಾರಂಭವಾಗುತ್ತದೆಯೋ ಹಾಗೆ ಕೆಲವು ಜನರು ನಿಮ್ಮ ಪ್ರಗತಿಯನ್ನು ನೋಡಿ ಹೊಟ್ಟೆ ಉರಿ ಪಡುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರ ಮೇಲೂ ಕುರುಡಾಗಿ ನಂಬಿಕೆ ಇಡಬೇಡಿ. ಈಗ ಮೂರನೇ ಮತ್ತು ಅತ್ಯಂತ ದೊಡ್ಡ ಸತ್ಯವನ್ನು ಕೇಳಿ. ಭೋಲೆನಾಥನು ನಿಮ್ಮ ಜೀವನದಿಂದ ಒಂದು ದೊಡ್ಡ ಭಾರವನ್ನು ಕಳೆದಿದ್ದಾನೆ. ಯಾವ ಭಯವು ನಿಮ್ಮನ್ನು ಒಳಗಿನಿಂದ ಮುರಿಯುತ್ತಿತ್ತೋ, ಯಾವ ಚಿಂತೆ ರಾತ್ರಿಯಿಡೀ ಎಚ್ಚರವಾಗಿರಲು ಮಾಡುತ್ತಿತ್ತೋ, ಯಾವ ಅಸಮಾಧಾನ ಕಾರಣವಿಲ್ಲದೆ ಅನುಭವವಾಗುತ್ತಿತ್ತೋ ಅದು ಮೆಲ್ಲನೆ ಮುಗಿಯತೊಡಗುತ್ತದೆ ಮತ್ತು ಮನಸ್ಸು ಶಾಂತವಾಗತೊಡಗುತ್ತದೆ. ಅದೃಷ್ಟದ ಬಾಗಿಲು ತೆರೆಯಲು ಪ್ರಾರಂಭವಾಗುತ್ತದೆ. ಆದರೆ ಇಲ್ಲೊಂದು ಅತ್ಯಂತ ಮುಖ್ಯವಾದ ಎಚ್ಚರಿಕೆ ಇದೆ. ಅದು ಒಂದು ವೇಳೆ ನೀವು ಬರಲಿರುವ ಸಂಕೇತವನ್ನು ಅಲಕ್ಷಿಸಿದರೆ, ಒಂದು ವೇಳೆ ಸೋಮಾರಿತನ ಮತ್ತು ಭಯದಲ್ಲಿ ಸಿಲುಕಿಕೊಂಡಿದ್ದರೆ ಅವಕಾಶವು ಎದುರಿಗಿದ್ದರೂ ಕೈಜಾರಿ ಹೋಗಬಹುದು. ಏಕೆಂದರೆ ದೇವರು ಹಾದಿಯನ್ನು ತೋರಿಸುತ್ತಾನೆ, ನಡೆಯುವುದು ಮನುಷ್ಯನೇ ಸ್ವತಃ ಮಾಡಬೇಕಾಗುತ್ತದೆ. ಮತ್ತು ಈಗ ಮುಂದಿನ ವಿಷಯ ಬರಲಿರುವುದೆಲ್ಲ ಅದು ನೇರವಾಗಿ ಆ ಪರಿಹಾರಕ್ಕೆ ಸಂಬಂಧಿಸಿದೆ. ಅದನ್ನು ಮಾಡಿದ ನಂತರ ಹಲವು ಕುಂಭರಾಶಿಯವರ ನಿಂತು ಹೋದ ಅದೃಷ್ಟವು ಬದಲಾಗಿರುವುದು ಕಂಡುಬರಲಿದೆ. ಈಗ ಇಲ್ಲಿ ಗಮನವಿಟ್ಟು ಕೇಳಿ ಸ್ನೇಹಿತರೆ, ಈಗ ಪರಿಹಾರದ ಮಾತು ಬರಲಿದೆ. ಅದು ನಿಮ್ಮ ಜೀವನದ ಮುಚ್ಚಿದ ಅದೃಷ್ಟದ ಬಾಗಿಲುಗಳನ್ನು ತೆರೆಯಬಲ್ಲದು. ಆದರೆ ತಡೆಯಿರಿ, ಇಲ್ಲೇ ಜನರು ಮಾಡುವ ಅತ್ಯಂತ ದೊಡ್ಡ ತಪ್ಪು ಏನೆಂದು ಗೊತ್ತೇ? ಪರಿಹಾರವೇನು ಮಾಡಿಕೊಳ್ಳುತ್ತಾರೆ, ಆದರೆ ಶ್ರದ್ಧೆ ಮತ್ತು ನಿಯಮವನ್ನು ಮರೆತು ಬಿಡುತ್ತಾರೆ. ಮತ್ತು ನಂಬಿಕೆಯಿಲ್ಲದೆ ಮಾಡಿದ ಪರಿಹಾರವು ಸಂಪೂರ್ಣ ಫಲವನ್ನು ನೀಡುವುದಿಲ್ಲ. ಆದ್ದರಿಂದ ನಾನು ಈಗ ಏನು ಹೇಳಲು ಹೊರಟಿದ್ದೇನೋ ಅದನ್ನು ಸಂಪೂರ್ಣವಾಗಿ ಹೇಗೆ ಹೇಳಲಾಗುತ್ತದೆಯೋ ಹಾಗೆ ಮಾಡಿ. ಮುಂಬರುವ ಸೋಮವಾರದ ರಾತ್ರಿ ಮಲಗುವ ಮೊದಲು ನಿಮ್ಮ ತಲೆಯ ಬಳಿ ಒಂದು ಸಣ್ಣ ತಾಮ್ರದ ಚೆಂಬನ್ನು ಇಡಿ. ಆ ಚೆಂಬಿನಲ್ಲಿ ಶುದ್ಧ ನೀರನ್ನು ತುಂಬಿ ಮತ್ತು ಅದರಲ್ಲಿ 1 ಲವಂಗ ಹಾಗೂ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ. ಈಗ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಏಳಿ ಸ್ನಾನ ಮಾಡಿದ ನಂತರ ಅದೇ ನೀರನ್ನು ತೆಗೆದುಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ. ಒಂದು ವೇಳೆ ದೇವಸ್ಥಾನವು ದೂರವಿದ್ದರೆ ಮನೆಯಲ್ಲಿ ಶಿವನ ಭಾವಚಿತ್ರದ ಮುಂದೆ ಕುಳಿತುಕೊಳ್ಳಿ ಮತ್ತು ಒಂದು ಚಿಕ್ಕ ಶಿವಲಿಂಗದ ಮೂರ್ತಿ ಇದ್ದರೆ ಅದನ್ನು ಇಟ್ಟುಕೊಳ್ಳಿ. ಆಮೇಲೆ ಆ ನೀರನ್ನು ಶಿವಲಿಂಗದ ಮೇಲೆ ಅರ್ಪಿಸಿ ಮತ್ತು ಸತತವಾಗಿ 21 ಬಾರಿ ಓಂ ನಮಃ ಶಿವಾಯ ಎಂದು ಹೇಳಿ. ಆದರೆ ಇಲ್ಲೊಂದು ಮಾತನ್ನು ಬಹಳ ಗಮನದಲ್ಲಿಡಿ. ನೀರನ್ನು ಅರ್ಪಿಸುವಾಗ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬೇಡಿ. ಏಕೆಂದರೆ ಆ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ತಡೆಯಲು ಪ್ರಯತ್ನಿಸುತ್ತಿದೆ ಎಂದು ನಂಬಲಾಗಿದೆ. ಮತ್ತು ಪರಿಹಾರ ಮುಗಿದ ನಂತರ ಯಾರಾದರೂ ಬಡ ವ್ಯಕ್ತಿಗೆ ಬಿಳಿ ಸಿಹಿ ತಿಂಡಿಯನ್ನು ಅಥವಾ ಹಾಲನ್ನು ತಪ್ಪದೆ ದಾನ ಮಾಡಿ. ಏಕೆಂದರೆ ಭೋಲೆನಾಥನಿಗೆ ದಯೆಯು ಅತ್ಯಂತ ಪ್ರಿಯವಾಗಿದೆ. ಈಗ ನೀವು ಯೋಚಿಸುತ್ತಿರಬಹುದು, ಕೊನೆಗೆ ಈ ಸಣ್ಣ ಪರಿಹಾರದಲ್ಲಿ ಇಷ್ಟೊಂದು ಶಕ್ತಿ ಹೇಗೆ ಇರಲು ಸಾಧ್ಯ ಎಂದು. ಹಾಗಾದರೆ ಕೇಳಿ. ತಾಮ್ರವು ಗ್ರಹಗಳ ಅಶುಭತೆಯನ್ನು ಶಾಂತಗೊಳಿಸುತ್ತದೆ. ಕಪ್ಪು ಎಳ್ಳು ಕೆಟ್ಟ ದೃಷ್ಟಿ ಮತ್ತು ಅಡೆತಡೆಗಳನ್ನು ದೂರ ಮಾಡುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಶಿವನ ಹೆಸರು ಅದು ಇಂತಹ ಶಕ್ತಿಯಾಗಿದೆ. ಅದು ಮುರಿದು ಹೋದ ಅದೃಷ್ಟವನ್ನು ಬದಲಾಯಿಸಬಲ್ಲದು. ಆದರೆ ತಡೆಯಿರಿ, ಅತ್ಯಂತ ದೊಡ್ಡ ರಹಸ್ಯ ಇನ್ನೂ ಬಾಕಿ ಇದೆ. ಒಂದು ವೇಳೆ ಈ ಪರಿಹಾರವನ್ನು ಸತತವಾಗಿ 3 ಸೋಮವಾರಗಳವರೆಗೆ ಸಂಪೂರ್ಣ ನಿಯಮದೊಂದಿಗೆ ಮಾಡಿದರೆ ಇಂಥ ಒಂದು ಬದಲಾವಣೆ ಪ್ರಾರಂಭವಾಗುತ್ತದೆ. ಅದನ್ನು ನೋಡಿ ನಿಮಗೆ ನಂಬಲು ಸಾಧ್ಯವಾಗುವುದಿಲ್ಲ. ಮತ್ತು ಮುಂದಿನ ವಿಷಯದಲ್ಲಿ ನಾನು ನಿಮಗೆ ಹೇಳಲು ಹೊರಟಿದ್ದೇನೆ ಏನು ಮಾಡಬೇಕು ಎಂದು. ಅತ್ಯಂತ ಮುಖ್ಯವಾಗಿ ಏನನ್ನು ಮಾಡಬಾರದು, ಏಕೆಂದರೆ ಒಂದು ಸಣ್ಣ ತಪ್ಪು ಸಹ ಸಂಪೂರ್ಣ ಪ್ರಭಾವವನ್ನು ತಡೆಯಬಹುದು. ಈಗ ಇಲ್ಲಿ ಬಹಳ ಗಮನವಿಟ್ಟು ಕೇಳಿ ಸ್ನೇಹಿತರೆ, ಕೇವಲ ಪರಿಹಾರ ಮಾಡುವುದು ಮಾತ್ರ ಸಾಕಾಗುವುದಿಲ್ಲ. ಹಲವು ಜನರು ಪೂಜೆಯನ್ನು ಮಾಡುತ್ತಾರೆ, ಆದರೆ ಅವರ ಕೆಲವು ಅಭ್ಯಾಸಗಳೇ ಅವರ ಅದೃಷ್ಟವನ್ನು ತಡೆದು ಬಿಡುತ್ತವೆ ಮತ್ತು ನಂತರ ಅವರು ಫಲ ಏಕೆ ಸಿಗುತ್ತಿಲ್ಲ ಎಂದು ಹೇಳುತ್ತಾರೆ. ಆದ್ದರಿಂದ ಈಗ ನಾನು ಹೇಳಲು ಹೊರಟಿರುವ ವಿಷಯಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವ ಅಭ್ಯಾಸವನ್ನು ಕಡಿಮೆ ಮಾಡಿ. ಏಕೆಂದರೆ
ಎದ್ದ ತಕ್ಷಣ ನಕಾರಾತ್ಮಕ ವಿಷಯಗಳನ್ನು ನೋಡುವುದರಿಂದ ಮನಸ್ಸಿನ ಶಕ್ತಿಯು ದುರ್ಬಲಗೊಳ್ಳುತ್ತದೆ. ಅದರ ಬದಲಾಗಿ 3 ಬಾರಿ ಹರ ಹರ ಮಹಾದೇವ್ ಎಂದು ಹೇಳಿ ಮತ್ತು ನೆನಪಿಡಿ, ಸೋಮವಾರ ದಿನದಂದು ಮನೆಯಲ್ಲಿ ಜಗಳವನ್ನು ಮಾಡಬೇಡಿ. ಏಕೆಂದರೆ ಯಾವ ಮನೆಯಲ್ಲಿ ಕೋಪವು ಹೆಚ್ಚಾಗುತ್ತದೆಯೋ ಅಲ್ಲಿ ಲಕ್ಷ್ಮಿ ಮತ್ತು ಶಾಂತಿ ಎರಡೂ ಮೆಲ್ಲನೆ ದೂರವಾಗತೊಡಗುತ್ತವೆ. ಈಗ ಇನ್ನೊಂದು ಮುಖ್ಯವಾದ ವಿಷಯ. ಯಾರಾದರೂ ಬಡವರು, ಹಸಿದವರು ಅಥವಾ ಅಗತ್ಯವಿರುವವರನ್ನು ಕಂಡರೆ ಅವರನ್ನು ಬರೀ ಕೈಯಲ್ಲಿ ವಾಪಸ್ ಕಳಿಸಬೇಡಿ. ಸ್ವಲ್ಪವೇ ಆಗಿದ್ದರೂ ಸಹಾಯ ಖಂಡಿತವಾಗಿಯೂ ಮಾಡಿ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಭಾಗ್ಯದ ಬಾಗಿಲು ದಾನ ಮತ್ತು ದಯೆಯಿಂದ ವೇಗವಾಗಿ ತೆರೆದುಕೊಳ್ಳುತ್ತದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಖಂಡಿತವಾಗಿಯೂ ತಿಳಿದುಕೊಳ್ಳಿ, ಯಾರ ಬಳಿಯೂ ನಿಮ್ಮ ಪ್ರತಿಯೊಂದು ಯೋಜನೆಯನ್ನು ಹೇಳಬೇಡಿ. ಹೌದು, ನಿಮ್ಮ ಸುತ್ತಮುತ್ತ ಈ ಸಮಯದಲ್ಲಿ ನಿಮ್ಮೆದುರು ಮುಗುಳ್ನಗು, ಆದರೆ ಒಳಗೊಳಗೆ ನಿಮ್ಮ ಏಳಿಗೆಯನ್ನು ಕಂಡು ಉರಿಯುವ ಜನರಿದ್ದಾರೆ. ಆ ಜನರ ಕೆಟ್ಟ ದೃಷ್ಟಿಯೇ ನಿಮ್ಮ ಅಡೆತಡೆಗೆ ಕಾರಣವಾಗುತ್ತದೆ. ಆದ್ದರಿಂದ ಶಾಂತವಾಗಿರಿ, ಆದರೆ ಎಚ್ಚರಿಕೆಯಿಂದಿರಿ ಮತ್ತು ಒಂದು ಮಾತನ್ನು ಗಮನವಿಟ್ಟು ಕೇಳಿ. ಸೋಮವಾರ ರಾತ್ರಿ ಮಾಂಸ ಮತ್ತು ಮದ್ಯದಂಥ ವಸ್ತುಗಳಿಂದ ದೂರವಿರಿ. ಏಕೆಂದರೆ ಯಾವ ಸಮಯದಲ್ಲಿ ಗ್ರಹಗಳು ಬದಲಾವಣೆಯ ಸೂಚನೆ ನೀಡುತ್ತದೆಯೋ ಆ ಸಮಯದಲ್ಲಿ ದೇಹ ಮತ್ತು ಮನಸ್ಸು ಎರಡನ್ನೂ ಶುದ್ಧವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಇಲ್ಲಿ ಅತಿ ದೊಡ್ಡ ಸೂಚನೆ ಇನ್ನೂ ಬಾಕಿ ಇದೆ. ಏಕೆಂದರೆ ಮುಂದಿನ ಮಾತಿನಲ್ಲಿ ನಾನು ನಿಮಗೆ ಆ ರಹಸ್ಯವನ್ನು ಹೇಳಲಿದ್ದೇನೆ. ಅದನ್ನು ಕೇಳಿದ ನಂತರ ನಿಮಗೆ ಅರ್ಥವಾಗಬಹುದು ಭೋಲೆನಾಥನು ನಿಮಗೆ ಇಷ್ಟೊಂದು ಹೋರಾಟವನ್ನು ಏಕೆ ನೀಡಿದನು ಎಂದು. ಮತ್ತು ನಂಬಿ, ಈ ಮಾತನ್ನು ಕೇಳಿ ನಿಮ್ಮ ಕಣ್ಣುಗಳು ತೆರೆಯಬಹುದು. ನನ್ನ ಪ್ರೀತಿಯ ಸ್ನೇಹಿತರೆ, ಈಗ ಆ ಮಾತು ಕೇಳಿ. ಅದನ್ನು ಬಹುಶಃ ಇಂದಿನವರೆಗೂ ಯಾರೂ ನಿಮಗೆ ಈ ರೀತಿ ತಿಳಿಸಿರಕ್ಕಿಲ್ಲ. ನೀವು ಪದೇ ಪದೇ ಯೋಚಿಸುತ್ತಿರಬಹುದು, ನನ್ನೊಂದಿಗೆ ಇಷ್ಟೊಂದು ಹೋರಾಟ ಏಕೆ ನಡೆಯುತ್ತಿದೆ? ನಾನು ಕಷ್ಟಪಡುತ್ತಿದ್ದೇನೆ, ಆದರೂ ಅಡೆತಡೆಗಳು ಏಕೆ ಬರುತ್ತಿವೆ? ಭಗವಂತನ ನನ್ನ ಮಾತು ಏಕೆ ಕೇಳುತ್ತಿಲ್ಲ? ಆದರೆ ಇದೇ ಜಾಗ, ಇಲ್ಲೇ ಹೆಚ್ಚಿನ ಜನರು ಮುರಿದು ಬೀಳುತ್ತಾರೆ ಮತ್ತು ಯಾರು ಇಲ್ಲಿ ಗಟ್ಟಿಯಾಗಿ ನಿಲ್ಲುತ್ತಾರೋ ಅವನ ಭಾಗ್ಯ ಬದಲಾಗುವುದನ್ನು ಯಾರಿಂದಲೂ ತಡೆಯಲಾಗುವುದಿಲ್ಲ. ಏಕೆಂದರೆ ಭೋಲೆನಾಥನು ಸಾಮಾನ್ಯ ಮನುಷ್ಯನ ಪರೀಕ್ಷೆ ತೆಗೆದುಕೊಳ್ಳುವುದಿಲ್ಲ. ಪರೀಕ್ಷೆ ಅವನಿಗೆ ಮಾತ್ರ ಎದುರಾಗುತ್ತದೆ. ಯಾರ ಜೀವನದಲ್ಲಿ ಮುಂದೆ ದೊಡ್ಡ